ಚನ್ನಪಟ್ಟಣ ತಾಲೂಕಿನ ಸೋಗಲಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಊರಿನ ಗ್ರಾಮಸ್ಥರು, ಸೋಗಲಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಂದಿನ ಕಾರ್ಯದರ್ಶಿ ಹೇಮಲಿಂಗೇಗೌಡ ಸಂಘದಲ್ಲಿ ಸುಮಾರು 17 ಪ್ರಕರಣದಲ್ಲಿ ಅವ್ಯವಹಾರ ನಡೆಸಿದ್ದು, ಈಗ ಮತ್ತೆ ಕೋರ್ಟ್ ಮೂಲಕ ಆತನೇ ಸಂಘದ ಕಾರ್ಯದರ್ಶಿ ಸ್ಥಾನಕ್ಕೆ ಆಗಮಿಸುತ್ತಿದ್ದಾನೆ. ಆತನನ್ನು ಯಾವುದೇ ಕಾರಣಕ್ಕೂ ಸಂಘದ ಕಾರ್ಯದರ್ಶಿಯಾಗಿ ನಾವು ಒಪ್ಪುವುದಿಲ್ಲ. ಆತ ಅಧಿಕಾರ ಸ್ವೀಕಾರ ಮಾಡಿದ್ದೇ ಆದಲ್ಲಿ ಸಂಘದ ಮುಂದೆ ಎಲ್ಲರೂ ಸಾಮೂಹಿಕವಾಗಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಊರಿನ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಪಿ ರಾಜು, ಪಿಕೆ ಸಿದ್ದೇಗೌಡ, ಮಲ್ಲೇಶ್ ಗೌಡ, ಚಂದ್ರಶೇಖರ್, ಪುಟ್ಟರಾಜು, ಮಾಜಿ ನಿರ್ದೇಶಕ ಉಮೇಶ್, ಎಸಿ ಕೃಷ್ಣ, ದೇವರಾಜು, ನಾಗೇಶ್, ಶಿವಲಿಂಗಮ್ಮ, ತಾಯಮ್ಮ, ಸವಿತಾ, ದೀಪಿಕಾ, ಲಕ್ಷ್ಮಿ, ಶಶಿಕಲಾ, ಗೌರಮ್ಮ, ಪ್ರಕಾಶ್, ನಾಗರಾಜು, ಚಿಕ್ಕಣ್ಣ, ಬೋರೇಗೌಡ, ಮುತ್ತುಚಾರ್, ಕೃಷ್ಣ, ವಿಜಯಕುಮಾರ್, ಚೇತನ್, ಪುಟ್ಸ್ವಾಮಿ, ಹಿರೇಗೌಡ ಸೇರಿದಂತೆ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಅವರು 22 ವರ್ಷ 23 ವರ್ಷ ಇದ್ರು. ಆದರೆ ಎಲ್ಲ ಯಾರು ಅಧ್ಯಕ್ಷ ಆಯ್ತಾರೆ ಅವ್ರನ್ನ ಜೊತೆ ಮಾಡಿಕೊಂಡು ಯಾವಾಗ ಏನು ಬೇಕೋ ಎಲ್ಲ ಹೆಬ್ಬೆಟ್ನವ್ರು ಮಾಡ್ಕೊಂಡು ಅವನು ಕೊಡ್ಕೋತಾ ಇದ್ದ. ನಾವು 5ನೇ ವರ್ಷದಲ್ಲಿ ನಮ್ಮ ಬೋರ್ಡ್ ಬಂತು. ಈಗ 5 ವರ್ಷ ಆಯಿತು. ಅವನ್ನ ಕಿತ್ತಾಕಿದ್ವಿ. ಅವನ ಅಕ್ರಮಗಳೆಲ್ಲ ತೆಗೆದು KR ರಾಜು ಅನ್ನೋರನ್ನ ಮೈಸೂರಿನವ್ರೊಬ್ಬರನ್ನ ನಾವು ಇವ್ರನ್ನ ಅಪಾಯಿಂಟ್ ಮಾಡಿ ರಿಟೈರ್ಡ್ ARನ ಅವನಿಗೆ ಆಂತರಿಕ ಸಮೀಕ್ಷೆ ಮಾಡಿಸಿ ಅವ್ನು ಕಿತ್ತಾಕ್ತೀವಿ. ಕಿತ್ತಾಕಾದ್ಮೇಲೆ ನಮಗೆ ಬೋರ್ಡು ಬರೋಕ್ಕೆ ಏನಾಯ್ತು ಅಂದರೆ ಅವ್ರು ಅಕ್ತಿರಿಕೆಯಲ್ಲಿ ಇದು ಮಾಡಿಸಿ ನಮ್ಮ ಬೋರ್ಡ್ ಇಲ್ಲದೆ ಹೋಯ್ತು. ಅವ್ನು ಕಿತ್ತಾಕಿದ್ಮೇಲೆ ನಾವು ಹೊಸ್ದಾಗಿ ಒಬ್ಬನ ಹುಡುಗನ್ನ ತಗೊಂಡ್ವಿ. ಆದರೆ 11 ತಿಂಗಳು ಅಂತ ಕೊಟ್ಟರು. ಅಷ್ಟರಲ್ಲಿ ನಮ್ಮ ಬೋರ್ಡ್ ಹೋಯ್ತು. ನಮ್ಗೆ ಎಲೆಕ್ಷನ್ ಮಾಡೋಕ್ಕೆ ಬಿಡದೆ ಹೋದ ಅವನು. ARಯಿಂದ DR ಏನೇನೋ ಲೆಟ್ರ್ಗಳು ಕೊಡಿಸಿ ನಮ್ಮ ಎಲೆಕ್ಷನ್ ಮಾಡೋಕ್ಕೆ ಬಿಡಲಿಲ್ಲ ಅವನು. ಎಲೆಕ್ಷನ್ ಮಾಡೋಕ್ಕೆ ಬಿಡದೆ ಹೋದ್ಮೇಲೆ ನಾವು ಬಿಡಲಿಲ್ಲ ಅವನ್ನ. ಆಮೇಲೆ ತಿರ್ಗಿ AR ಆಫೀಸ್ಗೆ ಆಡಳಿತಾಧಿಕಾರಿ ಕೇಸ್ಗೆ ಹೋಗದೆ ಹೋದರು. ARL ನಡೀತಾ ಇತ್ತು ಒಂದು ಕೇಸು. ಅದನ್ನು ರಿಓಪನ್ ಮಾಡಿಸಿ ಈ ಲಿಂಗೇಶ್ ಕುಮಾರ್ ಅವರು ಡೈರೆಕ್ಟರ್ ಆದಮೇಲೆ ಏನೇನೋ ರಾಜಕೀಯ ಕುತಂತ್ರಗಳು ನಡೆಸಿ ಈ ಸರ್ಕಾರದಿಂದ ಹುನ್ನಾರದಿಂದ ತಿರ್ಗಿ ಇವನಿಗೆ ಹಾಕಿಸ್ಕೊಂಡ್ಬಂದಿದ್ದಾರೆ. ಹಾಕಿಸ್ಕೊಂಡ್ಬಂದು ನಾವು ಏನೇ ಮಾಡಿದ್ರು ಬಿಡಲಿಲ್ಲ. ಈಗ ತಿರ್ಗಿ ಇವತ್ತು ನಾವು ಏನಾರ ಅವನ್ನ ಕರ್ಕೊಂಡ್ಬಂದು ಬಿಡ್ತೀವಿ ಅಂದರೆ, ಸರ್ ಅವನು ಆಚೆಗೆ ಹೋದಾಗ ಬರೀ 27,000 ಇತ್ತು. ಇವತ್ತು 5 ವರ್ಷ ಆಗಿದೆ ಅವ್ನು ಕಿತ್ತಾಕಿ. ನಾವು 1 ಕೋಟಿ ರೂಪಾಯಿ ವ್ಯವಹಾರ ತೋರಿಸ್ತೀವಿ. 40 ಲಕ್ಷ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿದ್ದೀವಿ, 10 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ, ಸೈಟ್ ತಗೊಂಡಿದ್ದೀವಿ. ಮತ್ತು ಇನ್ನು ಉಳಿದ ದುಡ್ಡು 30 ಲಕ್ಷ ರೂಪಾಯಿ ದುಡ್ಡಿದೆ. ಬೋನಸ್ 1 ವರ್ಷ ಕೊಟ್ಟಿರಲಿಲ್ಲ. 23 ವರ್ಷದಲ್ಲಿ 1 ವರ್ಷನೂ ಬೋನಸ್ ಕೊಟ್ಟಿರಲಿಲ್ಲ ಅವನು. ರೈತರಿಗೆ ಯಾರಿಗೂ ಕೊಟ್ಟಿರಲಿಲ್ಲ. ನಾವಿವಾಗ 5 ವರ್ಷ ತಾವಿಂದ ಬೋನಸ್ ಕೊಡ್ತಾ ಇದ್ದೀವಿ. 9 ಚಿಲ್ಲರೆ, 10 ಚಿಲ್ಲರೆ, 12 ಚಿಲ್ಲರೆ, 1 ವರ್ಷಕ್ಕೆ ಬೋನಸ್ಸು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಅವೆಲ್ಲ ಮಾಡಿ ಇಷ್ಟೆಲ್ಲ ಆದ್ರೂ ಒಂದು ಹುಡುಗನ ವಿಜಯ್ ಅಂತ ಒಂದು ಹುಡುಗನ ನಾವು ತೊಗೊಂಡಿದ್ದೀವಿ. ಆ ಹುಡುಗನ ನಾವು ಕ್ಯಾನ್ಸಲ್ ಮಾಡಿ ಈಗ ಅವನಿಗೆ ಅಧಿಕಾರ ಹಾಕಿಸ್ಕೊಂಡ್ಬಂದಿದ್ದಾರೆ. ಹಾಕಿಸ್ಕೊಂಡ್ಬಂದು ಈ ಸರ್ಕಾರದ ಹುನ್ನಾರದಿಂದ ಈಗ ಅವನಿಗೆ ಮಾಡಬಾರ್ದು ಕೆಲಸ ನಮಗೆಲ್ಲ ಮಾಡಿ ಈಗ ಅವನ್ನ ಕರ್ಕೊಂಡ್ಬಂದು ಕುಣ್ಸೋಕ್ಕೆ ಪೊಲೀಸ್ ಮುಖಾಂತರ ಬಂದು ಕುಣ್ಸೋಕೆ ಮಾಡ್ತಾಯಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅವ್ನು ಕರ್ಕೊಂಡ್ಬಂದ್ರು ನಮ್ಮ ಪ್ರಾಣ ಹೋದ್ರೂ ಸರಿ, ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವನ್ನ ಒಳಗಡೆ ಬಿಡೋಲ್ಲ.